ಈ ದಿನ ನಾವು ಸಿಂಪಲ್ ಅನಿಮೇಶನ್ ಎನ್ನುವುದರ ಬಗ್ಗೆ ಮಾತನಾಡೋಣ. ಗಿಂಪ್ ಅನಿಮೇಶನ್ ನ ಪ್ಯಾಕೇಜ್ ಗ್ಯಾಪ್ ಅಥವಾ ಗಿಂಪ್ ಅನಿಮೇಶನ್ ಪ್ಯಾಕೇಜ್ ಎಂದು ಕರೆಯಲ್ಪಡುತ್ತದೆ. ಇದು ಅನಿಮೇಶನ್, ಚಿತ್ರಗಳು ಮತ್ತು ಚಲನಚಿತ್ರಗಳನ್ನು ಮಾಡಲು ಸಾಕಷ್ಟು ಉಪಯುಕ್ತವಾಗಿದೆ. ಆದರೆ ನಾವು ಅದನ್ನು ನಂತರ ನೋಡೋಣ. ಜರ್ಮನಿಯಲ್ಲಿ ಪುರಾತನ ಅನಿಮೇಶನ್ ಗಳು ಡೌಮೆನ್ ಕೀನೋ ಅಥವಾ ಫ್ರಂಟ್ ಸಿನಿಮಾ ಎಂದು ಕರೆಯಲ್ಪಡುತ್ತವೆ. ಮತ್ತು ಇಂಗ್ಲಿಷ್ ನಲ್ಲಿ ಇದು ಫ್ಲಿಪ್ ಬುಕ್ ಅಥವಾ ಫ್ಲಿಕ್ ಬುಕ್ ಎಂದು ಕರೆಯಲ್ಪಡುತ್ತದೆ. ಈ ಪುಸ್ತಕವು ಹೆಚ್ಚು ಕಮ್ಮಿ ಒಂದೇ ರೀತಿಯಲ್ಲಿರುವ ಬಹಳಷ್ಟು ಇಮೇಜ್ ಗಳನ್ನು ಒಳಗೊಂಡಿದೆ. ಆದರೆ ಪುಟದಿಂದ ಪುಟಕ್ಕೆ ಸಣ್ಣ ಪುಟ್ಟ ಮಾರ್ಪಾಡುಗಳು ಇದ್ದು ನೀವು ಅವುಗಳನ್ನು ತಿರುವಿ ಹಾಕಿದರೆ ನಿಮಗೆ ಚಲಿಸುವ ಚಿತ್ರ ಸಿಗುತ್ತದೆ. ಇಲ್ಲಿರುವ ಈ ವಿಡಿಯೋ ಕೂಡ ಅನಿಮೇಶನ್ ಆಗಿದೆ ಮತ್ತು ನೀವು ಪ್ರತಿ ಸೆಕೆಂಡಿಗೆ 25 ಇಮೇಜ್ ಗಳನ್ನು ಹೊಂದಿದ ಒಂದು ಸ್ಲೈಡ್ ಶೋ ನೋಡುತ್ತಿರುವಿರಿ. ಇಲ್ಲಿ 2 ಜಾಹೀರಾತುಗಳಿವೆ. ಇದು ನನ್ನದು ಮತ್ತು ಇದು ರಾಬ್ ಅವರ ಅನಿಮೇಟೆಡ್ ಜಿಫ್ ಅನ್ನು ತೋರಿಸುವುದಾಗಿದೆ. ನನಗೆ ನನ್ನ ಜಾಹೀರಾತನ್ನು ಇಲ್ಲಿ ಸುಧಾರಿಸಬೇಕಾಗಿದೆ. ನನಗೆ ನನ್ನ ಜಾಹೀರಾತಿನಲ್ಲಿ ಮೀಟ್ ದ ಗಿಂಪ್ ನ ಲೋಗೋವನ್ನು ತೋರಿಸಬೇಕಾಗಿದೆ. ಈಗ ನನಗೆ ಈ ಇಮೇಜ್ ಅನ್ನು ನನ್ನ ಡೆಸ್ಕ್ಟಾಪ್ ನಲ್ಲಿ ಸೇವ್ ಮಾಡಬೇಕಾಗಿದೆ ಹಾಗೂ ಯಶಸ್ವಿಯಾಗಿ ಅನಿಮೇಶನ್ ಅನ್ನು ತಯಾರಿಸಬೇಕಾಗಿದೆ. ಆದ್ದರಿಂದ ಈಗ ನಾನು ನನ್ನ ಸ್ವಂತದ ಇಮೇಜ್ ಅನ್ನು ಕಳುವು ಮಾಡಿ ಅದನ್ನು ನನ್ನ ಡೆಸ್ಕ್ಟಾಪ್ ನ ಮೇಲೆ ಸೇವ್ ಮಾಡುತ್ತೇನೆ. ನಾನು ಈ ಇಮೇಜ್ ಅನ್ನು ಗಿಂಪ್ ನಲ್ಲಿ ಓಪನ್ ಮಾಡುತ್ತೇನೆ. ಹೀಗೆ ಟೂಲ್ ಬಾಕ್ಸ್ ನ ಮೇಲೆ ಎಳೆಯುತ್ತೇನೆ. ಇದು ಇಲ್ಲಿ ಇದೆ. ನಾನು ಇಲ್ಲಿ ಇದನ್ನು ಸ್ವಲ್ಪ ದೊಡ್ಡದು ಮಾಡುತ್ತೇನೆ. ಮೂಲತಃ ಈ ಇಮೇಜ್ ನಲ್ಲಿ ಅನಿಮೇಶನ್ ಇಲ್ಲ. ಆದರೆ ಲೇಯರ್ ಡೈಲಾಗ್ ನಲ್ಲಿ 8 ಲೇಯರ್ ಗಳ ಸ್ಟಾಕ್ ಇದೆ. ಇದು ಇಂಡೆಕ್ಸ್ ಮಾಡಲಾದ ಜಿಫ್ ಇಮೇಜ್ ಇದ್ದು 80 ಬೈ 80 ಪಿಕ್ಸೆಲ್ ಗಳ 8 ಲೇಯರ್ ಗಳನ್ನು ಹೊಂದಿದೆ ಎಂದು ನೀವು ಮೇಲ್ಗಡೆಯಲ್ಲಿ ನೋಡಬಹುದು. ಈ ಇಮೇಜ್ 256 ವಿಭಿನ್ನ ಬಣ್ಣಗಳಿಂದ ಮಾಡಲ್ಪಟ್ಟಿದೆ. ಈ ಬಣ್ಣಗಳನ್ನು ನೋಡಲು ಕ್ರಮವಾಗಿ ಡೈಲಾಗ್, ಕಲರ್ ಮ್ಯಾಪ್ ಗೆ ಹೋಗಿ. ಈ ಇಮೇಜ್ ನಲ್ಲಿ ಬಳಸಲಾದ ಬಣ್ಣಗಳನ್ನು ಇಲ್ಲಿ ನೀವು ನೋಡಬಹುದು. ಇಲ್ಲಿ ಬಹಳಷ್ಟು ನೀಲಿ ಹಾಗೂ ಇನ್ನೂ ಹಲವು ಬಣ್ಣಗಳು ಇವೆ. ಪ್ರತಿಯೊಂದು ಬಣ್ಣವು ಇಂಡೆಕ್ಸ್ ಹಾಗೂ ಎಚ್ಟಿಎಂಎಲ್ ಸಂಕೇತಗಳನ್ನು ಹೊಂದಿದೆ. ಜಿಫ್ ಇಮೇಜ್ ಗಳು ಇಂಡೆಕ್ಸ್ ಮಾಡಲ್ಪಟ್ಟಿವೆ. ಆರ್ಜಿಬಿ ಇಮೇಜ್ ಗಳಲ್ಲ. ಹೀಗಾಗಿ ಅವುಗಳಿಗೆ ಒಂದೇ ಒಂದು ಸೀಮಿತ ಬಣ್ಣವು ಲಭ್ಯವಿದೆ. ಈಗ ನಾವು ಇಲ್ಲಿಯ ಫ್ರೇಮ್ ಗಳತ್ತ ನೋಡೋಣ. ಮೊದಲನೆಯ ಲೇಯರ್ ಅನ್ನು ಬ್ಯಾಕ್ಗ್ರೌಂಡ್ ಎಂದು ಹೆಸರಿಸಲಾಗಿದೆ ಹಾಗೂ ಬ್ರ್ಯಾಕೆಟ್ ನಲ್ಲಿ ಮಿಲಿ ಸೆಕೆಂಡುಗಳು ಎಂದರೆ 5 ಸೆಕೆಂಡುಗಳು ಎಂದು ಇರುವುದನ್ನು ನೀವು ನೋಡಬಹುದು. ಆದ್ದರಿಂದ ಈ ಇಮೇಜ್ 5 ಸೆಕೆಂಡುಗಳವರೆಗೆ ತೋರಿಸಲ್ಪಡುತ್ತದೆ. ಆಮೇಲೆ 2, 3, 4 ಫ್ರೇಮ್ ಗಳು 100 ಮಿಲಿ ಸೆಕೆಂಡುಗಳೊಂದಿಗೆ ಅನುಸರಿಸುತ್ತವೆ. ಇಲ್ಲಿ ರಿಪ್ಲೇಸ್ ಆಯ್ಕೆ ಇದೆ. ಫ್ರೇಮ್ ಗಳನ್ನು ನೋಡಲು ನಾನು Shift ಕೀಯನ್ನು ಒತ್ತಿ ಹಿಡಿದು ಇಲ್ಲಿರುವ ಕಣ್ಣಿನ ಮೇಲೆ ಕ್ಲಿಕ್ ಮಾಡುತ್ತೇನೆ. ಉಳಿದೆಲ್ಲ ಫ್ರೇಮ್ ಗಳನ್ನು ಕಣ್ಮರೆ ಮಾಡಲಾಗಿದೆ. ಈಗ ನಾನು ಅವುಗಳನ್ನು ಮೇಲ್ಗಡೆ ಇಲ್ಲಿ ಪೇರಿಸಿಡಬಹುದು. ಇಂಡೆಕ್ಸ್ ಕಲರ್ ಗಳನ್ನು ಬಳಸುವುದರಲ್ಲಿ ಒಂದು ನ್ಯೂನತೆಯಿದೆ. ಇದರಲ್ಲಿ ನೀವು ಬಹಳಷ್ಟು ಚುಕ್ಕೆಗಳನ್ನು ನೋಡಬಹುದು. ಏಕೆಂದರೆ ಈ ಟೈಲ್ ಗೆ ಕೇವಲ 256 ವಿಭಿನ್ನ ಬಣ್ಣಗಳು ಮಾತ್ರ ಲಭ್ಯವಿದೆ. ಇಲ್ಲಿ ಇದು ನನ್ನ ಬ್ಯಾಕ್ಗ್ರೌಂಡ್ ಇಮೇಜ್ ಆಗಿದೆ.
ಇದು ಇನ್ನೊಂದು ಮತ್ತು ಈ ಅನಿಮೇಶನ್ ನಲ್ಲಿ ನಾನು ಬಳಸಿದ ಇನ್ನೊಂದು ಇಮೇಜ್ ಕೂಡ ಆಗಿದೆ. ಇದು ಜನರಿಂದ ಮಾಡಲ್ಪಟ್ಟ ಡ್ರಾಯಿಂಗ್ ಆಗಿದೆ, ಪಾಠವನ್ನು ಅನುಸರಿಸಿದ್ದಲ್ಲ. ನಾನು ಅವನ ಅನುಮತಿಯಿಂದ ಇದನ್ನು ಉಪಯೋಗಿಸಿದ್ದೇನೆ. ಇನ್ನುಳಿದ ಈ ಇಮೇಜ್ ಗಳು ಒಂದರಿಂದ ಇನ್ನೊಂದಕ್ಕೆ ಸುಗಮವಾದ ದಾರಿ ಮಾಡಲು ಇತರ ಇಮೇಜ್ ಗಳ ಮಿಶ್ರಣಗಳಾಗಿವೆ. ಈ ಅನಿಮೇಶನ್ ಅನ್ನು ಮತ್ತೆ ಮಾಡಲು ನಾನು ಈ ಸ್ಟಾಕ್ ನಿಂದ 2 ಇಮೇಜ್ ಗಳನ್ನು ತೆಗೆದುಕೊಳ್ಳಬೇಕು. ಇದು ತುಂಬಾ ಸುಲಭವಾಗಿದೆ. ಈ ಥಂಬ್ನೇಲ್ ನ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಮೌಸ್ ಬಟನ್ ಅನ್ನು ಹಿಡಿದು ಟೂಲ್ ಬಾಕ್ಸ್ ವರೆಗೆ ಎಳೆದು ತನ್ನಿ. ಇದು ನನ್ನ ಮೊದಲನೆಯ ಇಮೇಜ್ ಆಗಿದೆ. ಈಗ ಇಲ್ಲಿ ಕ್ಲಿಕ್ ಮಾಡುತ್ತೇನೆ. ಇಲ್ಲಿ ಇದು ನನ್ನ ಎರಡನೆಯ ಇಮೇಜ್ ಆಗಿದೆ. ಹೀಗಾಗಿ ಇಲ್ಲಿ ನನಗೆ ಈ 2 ಇಮೇಜ್ ಗಳು ಸಿಕ್ಕಿವೆ. ನಾನು ನನ್ನ ಮೂಲ ಅನಿಮೇಶನ್ ಅನ್ನು ಕ್ಲೋಸ್ ಮಾಡಬಹುದು. ನನಗೆ ಅದರಲ್ಲಿಯ ಏನನ್ನೂ ಸೇವ್ ಮಾಡಬೇಕಾಗಿಲ್ಲ. ಈಗ ನನಗೆ ಮೀಟ್ ದ ಗಿಂಪ್ ನ ಲೋಗೋ ಸೇರಿಸಬೇಕಾಗಿದೆ. ಸುಮ್ಮನೆ ಅದನ್ನು ಟೂಲ್ ಬಾಕ್ಸ್ ಮೇಲೆ ಎಳೆದು ತನ್ನಿ. ಅದು ಇಲ್ಲಿದೆ. ನಾನು ಅದನ್ನು 80 ಬೈ 80 ಪಿಕ್ಸೆಲ್ ಗಳಿಗೆ ಮತ್ತೆ ಕುಗ್ಗಿಸಬೇಕು. ಆಮೇಲೆ ನಾನು ನನ್ನ ಬ್ಯಾಕ್ ಗ್ರೌಂಡ್ ಗಾಗಿ ಬಿಳಿ ಬಣ್ಣವನ್ನು ಸೇರಿಸಬೇಕು, ಏಕೆಂದರೆ ಕಪ್ಪು ಈ ಇಮೇಜ್ ಗಾಗಿ ತುಂಬಾ ಗಡುಸಾಗುತ್ತದೆ. ಅದನ್ನು ಮಾಡಲು ನಾನು ಕ್ರಮವಾಗಿ ಆಡ್ ಎ ನ್ಯೂ ಲೇಯರ್, ಲೇಯರ್ ಫಿಲ್ ಟೈಪ್, ವೈಟ್ ಗಳನ್ನು ಆರಿಸಿಕೊಂಡು ಅದನ್ನು ಕೆಳಗೆ ಎಳೆಯುತ್ತೇನೆ. ಈಗ ವೈಟ್ ನನ್ನ ಬ್ಯಾಕ್ ಗ್ರೌಂಡ್ ಆಗಿದೆ. ಲೇಯರ್ ಡೈಲಾಗ್ ನಲ್ಲಿ ರೈಟ್ ಕ್ಲಿಕ್ ಮಾಡಿ ಮತ್ತು ಫ್ಲಾಟನ್ ಇಮೇಜ್ ಅನ್ನು ಆಯ್ಕೆ ಮಾಡಿ. ಈಗ ನನಗೆ ವೈಟ್ ನ ಮೇಲೆ ಮೀಟ್ ದ ಗಿಂಪ್ ನ ಚಪ್ಪಟೆಯಾಗಿರುವ ಲೋಗೋ ಸಿಕ್ಕಿದೆ. ಈಗ ಕ್ರಮವಾಗಿ ಇಮೇಜ್ ಸ್ಕೇಲ್ ಇಮೇಜ್ ಗಳಿಗೆ ಹೋಗುತ್ತೇನೆ. ನನಗೆ 80 ಪಿಕ್ಸೆಲ್ ಗಳು ಬೇಕಾಗಿದೆ. ಇಂಟರ್ಪೋಲೇಷನ್ ನಲ್ಲಿ ಕ್ಯೂಬಿಕ್ ಸರಿಯಾಗಿದೆ. ಸ್ಕೇಲ್ ನ ಮೇಲೆ ಕ್ಲಿಕ್ ಮಾಡಿ. ಈಗ ಇಮೇಜ್ ಮತ್ತೆ ಸ್ಕೇಲ್ ಮಾಡಲ್ಪಟ್ಟಿದೆ, ಆದರೆ ಅದು ತುಂಬಾ ನಯವಾಗಿದೆ. ರೀಸ್ಕೇಲಿಂಗ್ ಮಾಡಿದ ಮೇಲೆ ನೀವು ಅದನ್ನು ಶಾರ್ಪ್ ಮಾಡಬೇಕು. ಆದ್ದರಿಂದ ನಾನು ಕ್ರಮವಾಗಿ ಫಿಲ್ಟರ್ಸ್, ಎನ್ಹಾನ್ಸ್, ಶಾರ್ಪನ್ ಗಳಿಗೆ ಹೋಗುತ್ತೇನೆ. ಶಾರ್ಪ್ನೆಸ್ ಅನ್ನು ನಾನು ಸಾಕಷ್ಟು ಹೆಚ್ಚಿಸಬೇಕು. ನನಗೆನಿಸುವಂತೆ ಇದು ಚೆನ್ನಾಗಿದೆ. ಈಗ ಒಂದು ಅನಿಮೇಶನ್ ಆಗಲು ಕಾಯುತ್ತಿರುವ 3 ಇಮೇಜ್ ಗಳು ನನ್ನ ಹತ್ತಿರ ಇವೆ. ನಾನು ಈ ಮೂಲ ಇಮೇಜ್ ಗಳನ್ನು ಸೇವ್ ಮಾಡುವುದನ್ನು ಹೆಚ್ಚು ಕಮ್ಮಿ ಮರೆತೇ ಬಿಟ್ಟಿದ್ದೇನೆ. ಇಲ್ಲಿರುವ ಮೀಟ್ ದ ಗಿಂಪ್ ಎನ್ನುವುದು ಮೊದಲನೆಯದಾಗಿದೆ. ನಾನು ಅದನ್ನು mtg80.xcf ಎಂದು ಸೇವ್ ಮಾಡುತ್ತೇನೆ. ಮತ್ತು ಇಲ್ಲಿ ಇದನ್ನು ಸಹ. ಮೆನ್ಯುಗೆ ಹೋಗುವ ಇನ್ನೊಂದು ದಾರಿ, ಇಮೇಜ್ ನಲ್ಲಿ ರೈಟ್ ಕ್ಲಿಕ್ ಮಾಡಿ ಕ್ರಮವಾಗಿ ಇಮೇಜ್, ಮೋಡ್ ಮತ್ತು ಆರ್ಜಿಬಿ ಗಳಿಗೆ ಹೋಗಿ. ಆಮೇಲೆ ಕ್ರಮವಾಗಿ ಫೈಲ್, ಸೇವ್ ಆಸ್ ಗಳಿಗೆ ಹೋಗಿ. ನಾನು ಈ ಇಮೇಜ್ ಅನ್ನು ನನ್ನ ಬೇಸ್ ನಂತೆ ಉಪಯೋಗಿಸುವೆನು. ಈ ಸಲ ಕಾಪಿಯಂತೆ ನಾನು ಅದನ್ನು ಮತ್ತೆ ಸೇವ್ ಮಾಡುತ್ತೇನೆ. ನಾನು ಅದನ್ನು avatar.xcf ಎಂದು ಕರೆಯುತ್ತೇನೆ. ಹೌದು, ನನಗೆ ಅದನ್ನು ಬದಲಾಯಿಸಬೇಕಾಗಿದೆ. ನಾನು ಅದನ್ನು ಮೊದಲು ಮಾಡಿದ್ದೇನೆ. ಕ್ರಮವಾಗಿ ಫೈಲ್, ಓಪನ್ ಗಳಿಗೆ ಹೋಗಿ. ಇಲ್ಲಿ ಇದು ನನ್ನ ಮೂಲ ಇಮೇಜ್ ಆಗಿದೆ. ನಾನು ಮಾಡಬೇಕಾದ ಮೊದಲ ಕೆಲಸ ಈ ಇಮೇಜ್ ಅನ್ನು ಮೀಟ್ ದ ಗಿಂಪ್ ನ ಲೋಗೋದೊಂದಿಗೆ ಬ್ಲೆಂಡ್ ಮಾಡುವುದು. ಅದಕ್ಕಾಗಿ ನಾನು ಇದರ ಒಂದು ಕಾಪಿಯನ್ನು ಮಾಡಿ ಅದನ್ನು ಲೋಗೋದೊಂದಿಗೆ ಬೆರೆಸುತ್ತೇನೆ. ಕ್ಲಿಕ್ ಮಾಡಿ ಇದನ್ನು ನನ್ನ ಟೂಲ್ ಬಾಕ್ಸ್ ನಲ್ಲಿ ಎಳೆಯುವುದರಿಂದ ನಾನು ಈ ಇಮೇಜ್ ಅನ್ನು ಆಯ್ಕೆ ಮಾಡುತ್ತೇನೆ. ಇಲ್ಲಿ ನನ್ನ ಲೇಯರ್ ಇದೆ.
ಈ ಲೋಗೋವನ್ನು ಆಯ್ಕೆ ಮಾಡಿ ಅದನ್ನು ಈ ಇಮೇಜ್ ನ ಮೇಲೆ ಎಳೆಯುತ್ತೇನೆ. ನಿಮಗೆ ಒಂದು ಅನ್ಟೈಟಲ್ಡ್ ಸ್ಕ್ರ್ಯಾಪ್ ಲೇಯರ್ ಸಿಗುತ್ತದೆ ಮತ್ತು ಇದು ಯಾವಾಗಲೂ ಸೇವ್ ಮಾಡಲ್ಪಡುವುದಿಲ್ಲ. ಈಗ ಇಲ್ಲಿ ನನ್ನ ಇಮೇಜ್ ಗಳೊಂದಿಗೆ ಎರಡು ಲೇಯರ್ ಗಳು ಇರುತ್ತವೆ. ನನಗೆ ಈ ಎರಡು ಲೇಯರ್ ಗಳ ನಡುವೆ 3 ಸ್ಟೆಪ್ ಗಳು ಬೇಕಾಗಿವೆ. ಅದನ್ನು ಮಾಡಲು ನಾನು ಸುಮಾರು 25% ಟ್ರಾನ್ಸ್ಪರೆನ್ಸಿಯನ್ನು ಆರಿಸಿಕೊಳ್ಳುತ್ತೇನೆ. ಈಗ ನಾನು ಈ ಇಮೇಜ್ ಅನ್ನು ಫ್ಲಾಟ್ ಮಾಡಿ ನನ್ನ avatar.xcf ಇಮೇಜ್ ಗೆ ಎಳೆಯುತ್ತೇನೆ. ಈ ಹೆಸರುಗಳನ್ನು ನಾನು ಆಮೇಲೆ ಬದಲಾಯಿಸುತ್ತೇನೆ. ನಾನು ಅನ್ಟೈಟಲ್ಡ್ ಇಮೇಜ್ ಗೆ ಮರಳಿ ಹೋಗಿ ಎಡಿಟ್ ಮತ್ತು ಉಂಡೋ ಗಳಿಗೆ ಹೋಗುತ್ತೇನೆ. ಈಗ ನಾನು ಟ್ರಾನ್ಸ್ಪರೆನ್ಸಿಯನ್ನು ಸುಮಾರು 50% ಕ್ಕೆ ಸೆಟ್ ಮಾಡುತ್ತೇನೆ. ಲೇಯರ್ ನ ಮೇಲೆ ರೈಟ್ ಕ್ಲಿಕ್ ಮಾಡಿ ಫ್ಲಾಟನ್ ಇಮೇಜ್ ಅನ್ನು ಆಯ್ಕೆ ಮಾಡಿ. ಇದನ್ನು ಎಳೆಯುವ ಮೊದಲು ನಾನು ಲೇಯರ್ ಅನ್ನು ಫ್ರೇಮ್ X ಎಂದು ರಿನೇಮ್ ಮಾಡುತ್ತೇನೆ ಮತ್ತು ಬ್ರ್ಯಾಕೆಟ್ ನಲ್ಲಿ 100 ಮಿಲಿಸೆಕೆಂಡುಗಳೆಂದು ಟೈಪ್ ಮಾಡುತ್ತೇನೆ. ಈಗ ಇದನ್ನು ನಾನು avatar.xcf ಗೆ ಎಳೆಯುತ್ತೇನೆ ಮತ್ತು ನನ್ನ ಇಮೇಜ್ ಗೆ ಮರಳುತ್ತೇನೆ. Ctrl Z ಒತ್ತುತ್ತೇನೆ. ಮೇಲಿನ ಲೇಯರ್ ನ ಒಪಾಸಿಟಿಯನ್ನು ಸುಮಾರು 75% ಕ್ಕೆ ಬದಲಾಯಿಸುತ್ತೇನೆ. ಲೇಯರ್ ನ ಮೇಲೆ ರೈಟ್ ಕ್ಲಿಕ್ ಮಾಡಿ ಫ್ಲಾಟನ್ ಇಮೇಜ್ ಅನ್ನು ಆಯ್ಕೆ ಮಾಡುತ್ತೇನೆ. ಈ ಲೇಯರ್ ಅನ್ನು ನಾನು ಈ ಇಮೇಜ್ ಗೆ ಎಳೆಯುತ್ತೇನೆ. ಈ ಅನಿಮೇಶನ್ ಸ್ಟೆಪ್ ಗಾಗಿ ಇಷ್ಟೇ ಆಗಿದೆ. ಈಗ ನಾನು ಲೋಗೋವನ್ನು ಈ ಇಮೇಜ್ ಗೆ ಎಳೆಯಬೇಕು. ಬ್ಲೆಂಡಿಂಗ್ ಗಾಗಿ ಇಲ್ಲಿ ನನ್ನ ಮೊದಲ 3 ಲೇಯರ್ ಗಳಿವೆ. ಈಗ ನಾನು ಸ್ಟ್ರ್ಯಾಪ್ ಲೇಯರ್ ಅನ್ನು ಇಲ್ಲಿ ಕ್ಲೋಸ್ ಮಾಡುತ್ತೇನೆ ಹಾಗೂ ಸೇವ್ ಮಾಡುವುದಿಲ್ಲ. ಈಗ ಇದು ಹೇಗೆ ಆಗಿದೆ ಎಂದು ನೋಡೋಣ. ಆದರೆ ಅದಕ್ಕೂ ಮೊದಲು ನಾನು ನನ್ನ ಕೆಲಸವನ್ನು ಇಲ್ಲಿ ಸೇವ್ ಮಾಡುತ್ತೇನೆ. ಈಗ ನಾನು ಕ್ರಮವಾಗಿ ಫಿಲ್ಟರ್ಸ್, ಅನಿಮೇಷನ್ ಮತ್ತು ಪ್ಲೇಬ್ಯಾಕ್ ಗಳಿಗೆ ಹೋಗುತ್ತೇನೆ. ಇದು ನನ್ನ ಅನಿಮೇಷನ್ ಆಗಿದೆ. ನಾನು ಪ್ಲೇ ದ ಮೇಲೆ ಕ್ಲಿಕ್ ಮಾಡುತ್ತೇನೆ. ಪ್ಲೇ ಮಾಡುವ ಮೊದಲು ನಾನು ಈ ಲೇಯರ್ ಗಳ ಹೆಸರುಗಳನ್ನು ಬದಲಾಯಿಸಬೇಕು. ಇತರ ಇಮೇಜ್ ವರ್ಡ್ ಪ್ರೊಸೆಸಿಂಗ್ ಆಯ್ಕೆಗಳ ರೀತಿಯಲ್ಲಿಯೇ ಲೇಯರ್ ಗಳನ್ನು ನೀವು ರಿನೇಮ್ ಮಾಡಬಹುದು. ಸುಮ್ಮನೆ ಟೆಕ್ಸ್ಟ್ ಅನ್ನು ಆಯ್ಕೆ ಮಾಡಿ Ctrl C ಯನ್ನು ಒತ್ತಿ ಹಾಗೂ ಮುಂದಿನ ಲೇಯರ್ ನ ಮೇಲೆ ಡಬಲ್ ಕ್ಲಿಕ್ ಮಾಡಿ Ctrl V ಒತ್ತಿ ಮತ್ತು ಅವಶ್ಯವಿರುವುದನ್ನು ಬದಲಾಯಿಸಿ. ಈಗ ಎಲ್ಲ ಫ್ರೇಮ್ ಗಳು ಅವುಗಳಿಗೆ ಸೂಕ್ತವಾದ ಹೆಸರನ್ನು ಹೊಂದಿವೆ. ನಾನು ನನ್ನ ಇಮೇಜ್ ಗೆ ಮರಳಿ ಹೋಗಿ ಕ್ರಮವಾಗಿ ಫಿಲ್ಟರ್, ಅನಿಮೇಷನ್, ಪ್ಲೇಬ್ಯಾಕ್ ಗಳನ್ನು ಆಯ್ಕೆ ಮಾಡುತ್ತೇನೆ. ನಾವು ಇಲ್ಲಿ ಇದನ್ನು ನೋಡೋಣ. ನೀವು ಮೂಲ ಇಮೇಜ್ ಅನ್ನು ನೋಡುತ್ತೀರಿ ಮತ್ತು ಇದನ್ನು ಬೇರೆ ಇಮೇಜ್ ಗೆ ಪರಿವರ್ತಿಸಲಾಗಿದೆ, ಆದರೆ ಅದು ಬಹಳ ಶೀಘ್ರವಾಗಿದೆ. ಅದು ಸ್ವಲ್ಪ ನಿಧಾನವಾಗಬಹುದಿತ್ತು. ಆದ್ದರಿಂದ ನಾನು ಟೈಮಿಂಗ್ ಅನ್ನು 200 ಮಿಲಿಸೆಕೆಂಡುಗಳಿಗೆ ಬದಲಾಯಿಸುತ್ತೇನೆ. ಆದ್ದರಿಂದ ಮತ್ತೆ ಫಿಲ್ಟರ್ಸ್, ಅನಿಮೇಷನ್, ಪ್ಲೇಬ್ಯಾಕ್. ಇದು ಉತ್ತಮವಾಗಿದೆ. ಕೊನೆಯದಾಗಿ ಈ ಇಮೇಜ್ ಗೆ ಇಂಡೆಕ್ಸ್ ಮಾಡುವುದು ಮತ್ತು
ಜಿಎಫ್ ಇಮೇಜ್ ಎಂದು ಸೇವ್ ಮಾಡುವುದು ಇದನ್ನು ಸುಲಭವಾಗಿ ಮಾಡಲಾಗುತ್ತದೆ ಕ್ರಮವಾಗಿ ಫೈಲ್ ಸೇವ್ ಎಎಸ್ ಗಳಿಗೆ ಹೋಗಿ ಆಮೇಲೆ ನೇಮ್ ಎಕ್ಸ್ಟೆನ್ಷನ್ ಅನ್ನು ಜಿಎಫ್ ಗೆ ಬದಲಾಯಿಸಿ ಸೇವ್ ನ ಮೇಲೆ ಕ್ಲಿಕ್ ಮಾಡಿ ನಂತರ ನನಗೆ ಆಯ್ಕೆಯ ಒಂದು ಡೈಲಾಗ್ ಸಿಗುತ್ತದೆ ಇಲ್ಲಿ ಈ ಲೇಯರ್ ಗಳನ್ನು ಜಿಎಫ್ ನಿರ್ವಹಿಸಲು ಸಾಧ್ಯವಿಲ್ಲ ಮತ್ತು ಇದು ಅನಿಮೇಶನ್ ಫ್ರೇಮ್ ಗಳನ್ನು ಮಾತ್ರ ನಿರ್ವಹಿಸಲು ಸಾಧ್ಯವಿದೆ ಆದ್ದರಿಂದ ನನಗೆ ಇದನ್ನು ಸೇವ್ ಆಸ್ ಅನಿಮೇಶನ್ ಎಂದು ಮಾಡಬೇಕಾಗಿದೆ ಜಿಎಫ್ ಗ್ರೇಸ್ಕೇಲ್ ಅಥವಾ ಇಂಡೆಕ್ಸ್ ಇಮೇಜಸ್ ಗಳನ್ನು ಮಾತ್ರ ನಿಭಾಯಿಸಬಲ್ಲದು ಆದ್ದರಿಂದ ನನಗೆ ಇದನ್ನು ಇಂಡೆಕ್ಸ್ ರಿಸಲ್ಟ್ ಗೆ ಪರಿವರ್ತಿಸಬೇಕಾಗಿದೆ ಇವು ನಾನು ನೋಡಿದ ಡಿಫಾಲ್ಟ್ ಸೆಟ್ಟಿಂಗ್ ಗಳಾಗಿವೆ ಅವುಗಳು ನನ್ನ ಕೆಲಸಕ್ಕೆ ಸಾಕಷ್ಟು ಉತ್ತಮವಾಗಿವೆ ನಾನು ಇದನ್ನು ಬದಲಾಯಿಸಬಹುದು ಆದರೆ ಅದು ಅವಶ್ಯವಿಲ್ಲ ಆದ್ದರಿಂದ ನಾನು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡುತ್ತೇನೆ ಇಲ್ಲಿ ಕ್ರಿಯೇಟೆಡ್ ವಿತ್ ಗಿಂಪ್ ಮತ್ತು ಲೂಪ್ ಫಾರೆವರ್ ಗಳನ್ನು ನೀವು ನೋಡುತ್ತೀರಿ ಫ್ರೇಮ್ ಡಿಸ್ಪೋಸಲ್ ನಲ್ಲಿ ನನಗೆ 1 ಫ್ರೇಮ್ ಪರ್ ಲೇಯರ್ ರಿಪ್ಲೇಸ್ ಬೇಕಾಗಿದೆ ಈ ಉಳಿದ ಆಯ್ಕೆಗಳನ್ನು ಚೆಕ್ ಮಾಡಲಾಗಿಲ್ಲ ಆದ್ದರಿಂದ ನಾನು ಅವುಗಳನ್ನು ಹಾಗೆಯೇ ಬಿಡುತ್ತೇನೆ ಏಕೆಂದರೆ ನನಗೆ ಟೈಮಿಂಗ್ ಅನ್ನು 5000 ಅಥವಾ 2000 ಮಿಲಿ ಸೆಕೆಂಡುಗಳಿಗೆ ಬದಲಾಯಿಸಬೇಕಾಗಿದ್ದರೆ ಆವಾಗ ನಾನು ಮಾಡಬಹುದು ಈಗ ಸೇವ್ ನ ಮೇಲೆ ಕ್ಲಿಕ್ ಮಾಡಿ ನಾವು ಪರಿಣಾಮವನ್ನು ನೋಡುವೆವು ಅದಕ್ಕಾಗಿ ನಾವು ಗಿಂಪ್ ಅಲ್ಲ ಆದರೆ ಮೊಜಿಲ್ಲಾ ಬಳಸುತ್ತೇವೆ ಮೊಜಿಲ್ಲಾದಲ್ಲಿ ಇದು ಆಶಿಸಿದಂತೆಯೇ ಕೆಲಸ ಮಾಡುತ್ತದೆ ಮುಂದಿನ ವಾರ ಮತ್ತೆ ನೋಡೋಣ ವಂದನೆಗಳು ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದಿಂದ ಅನುವಾದಕಿ ಸಂಧ್ಯಾ ಪುಣೇಕರ್ ಹಾಗೂ ಪ್ರವಾಚಕ ವಿದ್ವಾನ್ ನವೀನ್ ಭಟ್ಟ ಉಪ್ಪಿನಪಟ್ಟಣ ನಮಸ್ಕಾರ